ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಶ್ರಾವಣ ಮಾಸ ಅಂದ ತಕ್ಷಣ ಶ್ರಾವಣ ಶನಿವಾರ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಹಾಗಾದ್ರೆ ಈ ಶ್ರಾವಣ ಶನಿವಾರನೇ ಶಿರಿಯಾಳ ಷಷ್ಠಿ ಬಂದಿರುವಂಥದ್ದು ಮತ್ತಷ್ಟು ಶ್ರೇಷ್ಠತೆಯನ್ನ ತಂದಿದೆ. ಹಾಗಾದ್ರೆ ಈ ದಿನದ ಆಚರಣೆಯ ಮಹತ್ವ ಎಂಥದ್ದು? ವಿಶೇಷ ಮಾಹಿತಿಯ ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಧ್ರುವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ಮೇಷರಾಶಿ ಚಿತ್ತಾ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ಚಿತ್ತ ನಕ್ಷತ್ರಾಧಿಪತಿಯಾದಂಥ ನೀಚಸ್ಥಿತನಾಗಿ ಕುಳಿತಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅಸ್ತನಾಗಿರ್ತಕ್ಕಂಥದ್ದು. ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಆಕಸ್ಮಿಕ ಘಟನೆಗಳಿಂದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ಮಿತ್ರರಿಂದ ಬಾಧೆ ಮತ್ತು ನೋವನ್ನು ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಪಾಲುದಾರಿಕೆ ವ್ಯವಹಾರದಲ್ಲಿ ದಾಂಪತ್ಯದಲ್ಲಿ ಕಲಹಗಳು ಬರ್ತಕ್ಕಂಥದ್ದು, ಹಣಕಾಸಿನ ಮೋಸಗಳು, ಮಕ್ಕಳ ನಡವಳಿಕೆಗಳು, ಭವಿಷ್ಯದ ಬಗ್ಗೆ ಕತ್ತಲೆಯನ್ನು ಮೂಡಿಸ್ತಕ್ಕಂಥ ಒಂದು ರೀತಿಯಲ್ಲಿರುವಂಥದ್ದನ್ನು ಇವತ್ತಿನ ದಿವಸ ಈ ಮೇಷರಾಶಿಯನ್ನು ನೋಡುವಂಥದ್ದು. ಓಂ ಕ್ರೀಂ ಶ್ರೀಂ ಭೌಮಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ ತಾಂತ್ರಿಕ, ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಕಲ್, ಭೂ ವ್ಯವಹಾರದ ವಿದ್ಯಾರ್ಥಿಗಳಲ್ಲಿ ಮರವಿನ ಸ್ವಭಾವ ಹೆಚ್ಚಾಗ್ತಕ್ಕಂಥದ್ದು, ಸಂಘಾತಿಯ ಸೋಮಾರಿತನ, ಉಡಾಫೆ, ಆಲಸ್ಯತನದಿಂದ ಬೇಸತ್ತು ಜಗಳವನ್ನು ಮಾಡಿಕೊಳ್ಳತಕ್ಕಂಥ ಒಂದು ಸನ್ನಿವೇಶ, ನೆರೆಹೊರೆಯವರಿಂದ, ಬಂಧು ಬಾಂಧವರಿಂದ ಆರ್ಥಿಕವಾದಂಥ ನೆರವು ಮತ್ತು ಸಾಲದ ಸಹಾಯ ಲಭಿಸುವಂಥದ್ದನ್ನು ಇವತ್ತಿನ ದಿವಸ ಈ ವೃಷಭ ರಾಶಿಯನ್ನು ನೋಡುವಂಥದ್ದು. ಮಂಗಳಾಷ್ಟೋತ್ತರವನ್ನು ಪಡೆದೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ ಕುಟುಂಬದ ಹಿತಶತ್ರುಗಳ ದಮನವಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರ್ತಕ್ಕಂಥದಕ್ಕೆ ದಾರಿಗಳು ಸಿಗುವಂಥದ್ದು, ಮಕ್ಕಳಿಂದ ಸಾಲ ತೀರಿಸಲು ಆರ್ಥಿಕವಾದಂಥ ಸಹಾಯ ಲಭಿಸುವಂಥ ಒಂದು ದಿವಸ, ಪ್ರೀತಿ ಪ್ರೇಮದ ವಿಷಯಗಳು ಮಿತ್ರರೊಂದಿಗೆ ಸ್ವಲ್ಪ ಮನಸ್ತಾಪವನ್ನು ಉಂಟು ಮಾಡುವಂಥ ರೀತಿಯಲ್ಲಿರುವಂಥದ್ದನ್ನು ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳುಂಟಾಗಿ ವಿಕೋಪ ಹಂತವನ್ನು ತಲುಪತಕ್ಕಂಥದ್ದು, ಗಾಬರಿಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಅನಿರೀಕ್ಷಿತ ಕಾರಣಗಳಿಂದ ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಒಂದು ರೀತಿಯಲ್ಲಿರುವಂಥದ್ದು, ಉನ್ನತ ಅಧಿಕಾರಿಗಳಿಂದ ವಯೋವೃದ್ಧರಿಂದ ಸಮಸ್ಯೆಗೆ ಸಿಲುಕುವಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಬಡ್ಡಿ ಮಾನ ಸನ್ಮಾನಗಳಿಗೆ ಸಂಬಂಧಪಟ್ಟಂತೆ ಅಡೆತಡೆಗಳುಂಟಾಗಿ ಸ್ವಲ್ಪ ನಿಯಂತ್ರಣವನ್ನು ಕಳೆದುಕೊಳ್ಳತಕ್ಕಂಥ ಒಂದು ಸನ್ನಿವೇಶ, ಬಡ್ತಿನಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತು ದಿವಸ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ತೊಗರಿ ಬೇಳೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ ಅನಗತ್ಯ ತಿರುಗಾಟಗಳಿಗೆ, ಹಳೆಯ ವಸ್ತು ವಾಹನ ಯಂತ್ರೋಪಕರಣಗಳ ರಿಪೇರಿಗಾಗಿ ಅಧಿಕವಾದಂಥ ಖರ್ಚನ್ನು ಮಾಡತಕ್ಕಂಥದ್ದು, ಸಂಗಾತಿಯಿಂದ ಸಂಸಾರದಲ್ಲಿ ಅಥವಾ ಮನೆಯ ವಾತಾವರಣ ಅಂತಕ್ಕಂಥದ್ದೇನಿದೆ ಕಲುಷಿತವಾಗ್ತಕ್ಕಂಥ ಒಂದು ಸಂದರ್ಭ, ವಿದ್ಯಾಭ್ಯಾಸದ ನಿಮಿತ್ತ ದೈಹಿಕವಾದಂಥ ಅನಾರೋಗ್ಯ ನಿಮಿತ್ತವಾಗಿ ನಿಮಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಹಸುವಿಗೆ ಬೆಲ್ಲದ ಅನ್ನವನ್ನು ತಿನ್ನಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ ಅನಿರೀಕ್ಷಿತವಾಗಿ ಉದ್ಯೋಗ ಬದಲಾವಣೆ ಮಾಡತಕ್ಕಂಥ ಒಂದು ಸಂದರ್ಭಗಳು ಬರ್ತಕ್ಕಂಥದ್ದು, ಹಿರಿಯ ಸಹೋದರಿಯಿಂದ, ಮಹಿಳಾ ಮಿತ್ರರಿಂದ ಧನಾಗಮನ ಮತ್ತು ಲಾಭವಾಗ್ತಕ್ಕಂಥದ್ದು, ಸ್ವಯಂಕೃತ ಅಪರಾಧದಿಂದ, ಆತುರದ ನಿರ್ಧಾರಗಳಿಂದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಕೆಂಪು ಚಂದನವನ್ನು ಹಣೆಯಲ್ಲಿ ತಿಲಕವಾಗಿ ಇಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಹನುಮಂತಪ್ಪ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹನುಮಂತಪ್ಪ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ ಗೊತ್ತಾ? ಇಲ್ಲ ಮೇಡಮ್, ಸರಿಯಾಗಿ ಗೊತ್ತಿಲ್ಲ, ಇಷ್ಟೇ ಮಾತ್ರ ಗೊತ್ತು. ಸರಿ, ಗುರುಜಿ ತಾರೆ ಮಾತನಾಡಿ ಹನುಮಂತಪ್ಪ. ನಮ ಶಿವಾಯ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 6 ಗುರುಜಿ. ಈ ಜಾತಕದ ಪ್ರಕಾರವಾಗಿ ಲಗ್ನ ಭಾವದಲ್ಲಿರ್ತಕ್ಕಂಥ ಗುರು ಅಂತಕ್ಕಂಥವನು ಸಾಮಾನ್ಯವಾಗಿ ತುಂಬ ಅತಿಯಾದಂಥ ಒಳ್ಳೆಯತನ ಅಂತಕ್ಕಂಥದ್ದು,
ಬೇರೆಯವರಿಗೆ ಬರೀ ಸಹಾಯವನ್ನು ಮಾಡ್ತಕ್ಕಂಥದ್ದು, ಬೇರೆಯವರು ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಸಾಕು ಕನಿಕರವನ್ನು ತೋರಿಸ್ತಕ್ಕಂಥದ್ದು, ಇಂಥವೆಲ್ಲವನ್ನು ಕೂಡ ಗುಣವನ್ನು ಮೈಗೂಡಿಸ್ಕೊಂಡಿದ್ರೂ ಕೂಡ ತನ್ನ ಏಳಿಗೆಗಳು ಆಗ್ತಾ ಇಲ್ಲ, ತನಗೆ ಯಾವುದೂ ಕೈ ಹಿಡಿದು ಎತ್ತುತ್ತಾ ಇಲ್ಲ, ಯಾವ ಉದ್ಯೋಗವೂ ಸರಿಯಾಗಿ ಕೈ ಹಿಡಿದು ಎತ್ತುತ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ಒಂದು ಅದೃಷ್ಟವನ್ನು ಮಾಡಿರ್ತಕ್ಕಂಥದ್ದು ಏನಂದ್ರೆ, ನೀವು ಯಾವುದಕ್ಕೋ ಅಥವಾ ಅನ್ನಕ್ಕೋ ಅಥವಾ ಇನ್ನೊಂದಕ್ಕೋ ಅಥವಾ ನಾಳೆ ಖರ್ಚಿಗೋ ಯಾವುದಕ್ಕೋ ಒಂದಕ್ಕೆ ಅನಿರೀಕ್ಷಿತವಾಗಿ ನಿಮಗೆ ಸಮಸ್ಯೆಗಳಿದೆ, ಮುಂದೆ ಏನು ಅಂತಕ್ಕಂಥದ್ದನ್ನೇನಾದರೂ ಬಂದಾಗ ಆಕಸ್ಮಿಕವಾಗಿ ಅದೆಲ್ಲಿಂದ ಬರ್ತದೋ ಗೊತ್ತಿಲ್ಲ, ಕಷ್ಟಕಾಲ ಅಂತಕ್ಕಂಥದ್ದು ಬಂದಾಗ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಅಂತಕ್ಕಂಥದ್ದು ನಿಮಗೆ ನೆರವಾಗಿ ಬರುತ್ತೆ. ಇಲ್ಲ ಅಂತಂದ್ರೂ ಆ ಮುಖಾಂತರವಾಗಿ ಭಗವಂತ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಅದರಲ್ಲೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನಂತಂದ್ರೆ, ಇತ್ತೀಚೆಗೆ ಯಾಕೋ ಬರುವಂಥ ಹಣಗಳೆಲ್ಲವೂ ಕೂಡ ಆಗಾಗ್ಗೆ ಅಡೆತಡೆಗಳಾಗ್ತಾ ಇರ್ತಕ್ಕಂಥದ್ದು, ಬಂಧು ಬಾಂಧವರಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು, ಬಂಧು ಬಾಂಧವರು ದೂರವಾಗ್ತಕ್ಕಂಥ ರೀತಿಯಲ್ಲಿ ಸ್ಥಿತಿಗತಿಗಳು ನಿರ್ಮಾಣವಾಗಿರ್ತಕ್ಕಂಥದ್ದು, ಯಾಕೋ ಒಂದು ರೀತಿಯಲ್ಲಿ ಕಲಹಗಳು ಕಿಟಿಕಿಟಿಗಳಾಗ್ತಾ ಇರ್ತಕ್ಕಂಥದ್ದು, ಸ್ನೇಹಿತರೊಂದಿಗೆ ನೀವು ಯಾರನ್ನು ನಂಬಿರ್ತಾರೋ ಅವರಿಂದ ಕಿಟಿಕಿಟಿಗಳಾಗ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ನಿರ್ಮಾಣ ಆಗಿ ಬರ್ತಾ ಇದೆ ಅಂತ ಹೇಳ್ತದೆ. ಹೌದು ಅಲ್ವೋ? ಹೌದು ಸ್ವಾಮೀಜಿ. ಹೇಳಿ ಏನಾಗಬೇಕು? ಅದಕ್ಕೆ ಪರಿಹಾರ ಅಂತ ಗೊತ್ತಿಲ್ಲ ಸ್ವಾಮೀಜಿ. ಒಂದು ಕೆಲಸವನ್ನ ಮಾಡಿ, ಸಾಧ್ಯವಾದರೆ ಪೌರ್ಣಮಿ ಈ ಶ್ರಾವಣ ಮಾಸ ಇರ್ತಕ್ಕಂಥದ್ದು, ಶ್ರಾವಣ ಮಾಸದಲ್ಲಿ 4 ಶನಿವಾರಗಳು ಕೂಡ ಹೇಗಿದ್ರು ಕೂಡ ಇವತ್ತು ಶನಿವಾರವೇ ಆಗಿರ್ತಕ್ಕಂಥದ್ದು, ಇನ್ನೂ 3 ಶನಿವಾರ, ಇವತ್ತು ಸೇರಿಸಿ ಇನ್ನೂ 3 ಶನಿವಾರಗಳಿದೆ. ಈ ಶ್ರಾವಣ ಶನಿವಾರದಂದು ವಿಷ್ಣುವಿನ ಆಲಯಕ್ಕೆ ಹೋಗಬೇಕು. ತುಳಸಿಯಿಂದ ಸಾಧ್ಯವಾದರೆ ಅಲ್ಲೆಲ್ಲಾರು ಇತ್ತು ಅಂದರೆ ಗಿಡದಿಂದ ಬಿಡಿಸ್ಕೊಂಡು ಹೋಗ್ತಕ್ಕಂಥದ್ದು, ಸಾಧ್ಯ ಇಲ್ಲ ಅಂದರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ತಕ್ಕಂಥದ್ದು ಪ್ರಯತ್ನವನ್ನು ಮಾಡಿ, ಗಿಡದಿಂದ ಬಿಡಿಸ್ಕೊಂಡು ಹೋಗಿರ್ತಕ್ಕಂಥ ತುಳಸಿಯಿಂದ ಏನು ವೆಂಕಟೇಶ್ವರನಿಗೆ ಅರ್ಚನೆಯನ್ನು ಮಾಡಿಬಿಟ್ಟು, ತದನಂತರವಾಗಿ ವೆಂಕಟೇಶ್ವರನಿಗೆ ನಿಮ್ಮ ಕೈಲಾದಂಥ ರೀತಿಯಲ್ಲಿ 5 ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ನಿಮ್ಮ ಸಂಕಷ್ಟವನ್ನು ಅವನ ಪಾದಕ್ಕೆ ಹಾಕಿಬಿಟ್ಟು ಬನ್ನಿ, ಖಂಡಿತ ಅನುಕೂಲವಾಗುತ್ತೆ, ಶುಭವಾಗುತ್ತೆ. ಧನ್ಯವಾದಗಳು ಹನುಮಂತಪ್ಪ. ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಛಾಯಾ ಕರೆ ಮಾಡಿದ್ದಾರೆ. ನಮಸ್ಕಾರ ಛಾಯಾ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು ಹೇಳಿ. ರೇಣಿಕೇಶ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ ಛಾಯಾ. 29/12/2002. ಓಕೆ. ಸಂಡೇ 9:45 PM. ಸಂಜೆನಾ? ಹಾ ಹೌದು. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಛಾಯಾ. ಹಾ ಓಕೆ. ನಮಃ ಶಿವಾಯ. ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರಗಳು. ತುಂಬಾ ಸಂತೋಷ. ಫಸ್ಟ್ ಆಫ್ ಆಲ್ ಗುರುಜಿ, ನಾನು ನಿಮಗೆ ಧನ್ಯವಾದಗಳು ಹೇಳಬೇಕು. ಬಿಕಾಸ್ ನಿಮ್ಮಿಂದ ಒಂದು ಯಂತ್ರ ತಗೊಂಡ್ ಬಂದಿದ್ದೆ ವಿದ್ಯಾಭ್ಯಾಸಕ್ಕಾಗಿ ನನ್ನ ಮಗನಿಗೆ. ಕಳೆದ ಬಾರಿ ನವರಾತ್ರಿ ಸಮಯದಲ್ಲಿ ಕೊಟ್ಟಿದ್ವಿ. ಹೌದು ಗುರುಜಿ. ಸೊ ಅದು ತರ್ಕೊಂಡ ಮೇಲೆ ಒಂದು ಎಜುಕೇಶನ್ ಇದೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ, ಇದಾಗಿದೆ. ತುಂಬಾ ಖುಷಿ ಆಗ್ತಿದೆ ಗುರುಜಿ. ತುಂಬಾ ಸಂತೋಷ. ಏಕೆಂದ್ರೆ ಸುಮಾರು ಆ ದಿವಸಗಳಲ್ಲಿ ತಗೊಂಡೋಗಿರ್ತಕ್ಕಂಥದ್ದು ಸಾಕಷ್ಟು ಜನ ಆ ಯಂತ್ರಗಳನ್ನ ತಗೊಂಡೋಗಿದ್ದಾರೆ ವಿದ್ಯಾಭ್ಯಾಸದ ಅಭಿವೃದ್ಧಿಗೋಸ್ಕರವಾಗಿ. ತುಂಬಾ ಜನಗಳಿಗೆ ಅನುಕೂಲ ಆಗಿದೆ. ಎಲ್ಲರೂ ಕೂಡ ಫೋನ್ ಮಾಡಿ, ಸಾಮಾನ್ಯವಾಗಿ ನಾವು ಪೂಜೆ ಅಥವಾ ನಮ್ಮ ಹತ್ರ ಪೂಜೆಗಳನ್ನ ಮಾಡಿಸಿದಾಗ ಅಥವಾ ಯಂತ್ರಗಳನ್ನ ಮಾಡಿಸಿದಾಗ ನಮ್ಮ ಕಚೇರಿ ಕಡೆಯಿಂದ ನಿಮಗೆ ಫೋನ್ ಬರ್ತದೆ, ಅಥವಾ 2 ಸಾರಿ ಅಥವಾ 3 ಸಾರಿನಾದ್ರೂ ಕೂಡ ಫೋನ್ ಬರ್ತದೆ. ಹೇಗಿದೆ ಮಾಡಿದ್ದು, ನೀವು ನಮ್ಮಿಂದ ತಗೊಂಡೋಗಿರ್ತಕ್ಕಂಥ ನಮಗೆ ಸಂತೃಪ್ತಿ ಸಿಗೋದು ಅಲ್ಲಿಂದಲೇ. ನಮ್ಮಿಂದ ಮಾಡಿಸಿರ್ತಕ್ಕಂಥ ಪೂಜಾ ಫಲ ಅಂತಕ್ಕಂಥ ನಿಮಗೆ ರಿಸಲ್ಟ್ ಸಿಕ್ಕಿದೆಯಾ, ಅದು ನಮ್ಮ ಮನವರಿಕೆ ಆದ್ರೆ ಮಾತ್ರ. ಯಾವಾಗ ನಮಗೆ ಇಲ್ಲ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಬರುವಂಥದ್ದು ತುಂಬಾ ವಿರಳ ಅಂದ್ರೆ ತುಂಬಾ ವಿರಳ. ಯಾಕೆಂದ್ರೆ ಅವರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ, ಅವರಲ್ಲಿ ಏನಾದ್ರೂ ಬೇರೆ ರೀತಿಯಾದಂಥ ಅವಘಡಗಳಾದ್ರೆ ಮಾತ್ರವೇ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಒಂದು ಸಂದರ್ಭಗಳನ್ನು ಬಿಟ್ರೆ, ಸಾಮಾನ್ಯವಾಗಿ ಪೂಜೆ ಮಾಡಿಸಿದ್ರೆ ಅಥವಾ ಹೋಮವನ್ನು ಮಾಡಿಸಿದ್ರೆ ಆಗ್ಬೋದು, ಅಥವಾ ಯಂತ್ರವನ್ನು ತಗೊಂಡು ಹೋದ್ರೂ ಆಗ್ಬೋದು. ನಮ್ಮದೊಂದು ಪದ್ಧತಿ ಇದೆ, ತಗೊಂಡು ಹೋದವರು ಸಂತೃಪ್ತಿಯನ್ನ ಪಡೆದಿದ್ದಾರ, ಅದರಿಂದ ಅನುಕೂಲವನ್ನು ಪಡೆದಿದ್ದಾರಾ ಅಂತಕ್ಕಂಥದ್ದನ್ನ ನಮ್ಮ ಕಚೇರಿ ಕಡೆಯಿಂದ ನಿಮಗೆ ಫೋನ್ ಮಾಡಿ 2-3 ಸರಿ ಎನ್ಕ್ವೈರಿಯನ್ನು ಮಾಡಿರ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಿಮಗೆ ಲೈವ್ ಸಿಕ್ಕಿರ್ತಕ್ಕಂಥದ್ದು ತುಂಬಾ ಅದೃಷ್ಟ ಹೇಳಬೇಕು ಅಂತಂದ್ರೆ. ಇದು ಯಾವ ಮಗುದ, ದೊಡ್ಡ ಮಗುದ ಚಿಕ್ಕ ಮಗುದ? ಈ ಜಾತಕಕ್ಕೆ ಸ್ವಾತಿ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಗುರು ವಕ್ರತ್ವ, ಶನಿ ವಕ್ರತ್ವ. ಶುಕ್ರವನ್ನ ನೋಡಿದಾಗ ಸ್ವಕ್ಷೇತ್ರದನಾಗಿರ್ತಕ್ಕಂಥದ್ದು ಕೇತು ಭಾವದಲ್ಲಿರ್ತಕ್ಕಂಥ ಲಗ್ನಾಂಶ ಅಂತಕ್ಕಂಥದ್ದನ್ನ ತೋರಿಸುತ್ತೆ. ಇತ್ತೀಚೆಗೆ 2004ರಿಂದ ಈಚೆಗೆ ಗುರುವಿನ ದಶಾಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ. ಗುರುವಿನ ದಶಾ ನಡೀತಾ ಇರ್ತಕ್ಕಂಥದ್ದು, ಗುರು ಉಚ್ಚುಂಗತ ಸ್ಥಿತನಾಗಿ ಕುಳಿತಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲವಿದೆ ತಾಯಿ. ಸಾಧ್ಯವಾದಷ್ಟು ಇವನು ಎಲ್ಲಾದ್ರೂ ಕೂಡ ಹಾಸ್ಟೆಲ್ಗೆ ಆಗ್ತಕ್ಕಂಥದ್ದನ್ನ ಮಾಡಿ ಖಂಡಿತವಾದರೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಒಂದು
2015 16 ಡಿಸೆಂಬರ್ ಇಂದ ಈಚೆಗೆ ಸ್ವಲ್ಪ ಹಠಮಾರಿತನ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದುತ್ತಾನೆ. ಯಾಕೆಂದ್ರೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥವನು ಸ್ವಲ್ಪ ಬಲಹೀನನಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಸ್ನೇಹಿತರ ಸಹವಾಸಕ್ಕೆ ಬೇಕಿದ್ದು ಅಥವಾ ಸಂಘದ ಸಹವಾಸಕ್ಕೆ ಬೇಕಿದ್ದು ಎಲ್ಲೋ ಒಂದು ಸ್ವಲ್ಪ ಎಡವಟ್ಟವನ್ನು ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶವಿದೆ. ಹಾಗಾಗಿ ಈ ಜಾತಕವನ್ನು ಎಲ್ಲಾದರೂ ಒಳ್ಳೆಯ ವಿದ್ಯಾ ಕೇಂದ್ರಗಳಿದ್ದಂಥದ್ದನ್ನು ನೋಡಿಬಿಟ್ಟು ಆ ವಿದ್ಯಾ ಕೇಂದ್ರಗಳಿಗೆ ಸೇರಿಸ್ತಕ್ಕಂಥದಕ್ಕೆ ಮಾಡಿ. ಖಂಡಿತ ಓದ್ತಾನೆ, ಒಳ್ಳೆ ವಿದ್ಯಾಭ್ಯಾಸ ಇದೆ, ಒಳ್ಳೆ ಪ್ರಗತಿಯೂ ಇದೆ ಈ ಜಾತಕಕ್ಕೆ. ವಿಪರೀತ ರಾಜಯೋಗದಲ್ಲಿರ್ತಕ್ಕಂಥ ಒಂದು ಭಾವ ಜಾತಕ ಇದು. ಅನುಕೂಲವಾಗಲಿ, ಶುಭವಾಗಲಿ. ಧನ್ಯವಾದಗಳು ಛಾಯಾ. ಗುರುಜಿ, ಇನ್ನು ತುಲಾರಾಶಿಯಿಂದ ಮೀನರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ತುಲಾರಾಶಿಯವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಸ್ಥಳದಲ್ಲಿ ಸ್ವಯಂಕೃತ ಅಪರಾಧಗಳಿಂದ ವಾಗ್ವಾದಕ್ಕೊಳಗಾಗ್ತಕ್ಕಂಥ ಒಂದು ಸನ್ನಿವೇಶ, ಸ್ಥಿರಾಸ್ತಿ, ಭೂಮಿ, ವಾಹನ ಕಂಡುಕೊಳ್ತಕ್ಕಂಥ ಅಥವಾ ಕೊಂಡುಕೊಳ್ತಕ್ಕಂಥ ಒಂದು ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದು. ಮಕ್ಕಳ ವಿವಾಹದ ಚಿಂತೆಗಳು, ಮಕ್ಕಳಿಗೆ ವಿವಾಹದ ಕಾಲಾವಧಿ ಅಂತಕ್ಕಂಥದ್ದು ಮುಂದೂಡ್ತಾ ಇರ್ತಕ್ಕಂಥದ್ರಿಂದ ಆತಂಕಗಳು ಕುಟುಂಬವನ್ನು ಕಾಡ್ತಕ್ಕಂಥದ್ದು. ಅದನ್ನು ಸ್ವಲ್ಪ ಚಿಂತೆಯನ್ನು ಅತಿ ಹೆಚ್ಚು ಅವುಗಳನ್ನು ಹಚ್ಚಿಕೊಳ್ತಕ್ಕಂಥ ಒಂದು ಸಂದರ್ಭಗಳು ಬರುವಂಥದ್ದನ್ನು ತುಲಾರಾಶಿಯನ್ನು ನೋಡುವಂಥದ್ದು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಕಣಿಗಿಲೆ ಹೂವನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ನೆರೆಹೊರೆಯವರೊಂದಿಗೆ ವಯೋವೃದ್ಧರೊಂದಿಗೆ ಕಿರಿಕಿರಿಯನ್ನು ಮಾಡಿಕೊಳ್ತಕ್ಕಂಥದ್ದು, ಸಾಲಗಾರರಿಂದ ನಿಂದನೆಯನ್ನು ಮತ್ತು ಅಪಮಾನವನ್ನು ಅನುಭವಿಸ್ತಕ್ಕಂಥ ಒಂದು ವಾತಾವರಣ, ಕಾರ್ಯಕರ್ತವ್ಯಗಳ ಅಡೆತಡೆಗಳು, ಉದ್ಯೋಗ ವ್ಯಾಪಾರದ ಜಿಗುಪ್ಸೆಗಳು, ಜೀವನದ ಮೇಲೆ ನಿರುತ್ಸಾಹವನ್ನು ಮೂಡ್ತಕ್ಕಂಥ ರೀತಿಯಲ್ಲಿ ಆಗುವಂಥದ್ದು, ಅಧಿಕ ಉಷ್ಣ, ಗುಪ್ತವ್ಯಾಧಿ, ಹೊಟ್ಟೆ ನೋವು, ತಲೆನೋವು ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಮಕ್ಕಳ ಪ್ರೀತಿ ಪ್ರೇಮದ ವಿಷಯಗಳು ಸಮಸ್ಯೆಗಳನ್ನು ತಂದೊಡ್ತಕ್ಕಂಥ ಒಂದು ಸನ್ನಿವೇಶ, ಭಾವನೆಗಳಿಗೆ ಆಸೆ ಆಕಾಂಕ್ಷೆಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟಗಳು ಇನ್ನಷ್ಟು ಹೆಚ್ಚಾಗಿ ಚಿಂತೆಗೀಡು ಮಾಡತಕ್ಕಂಥದ್ದು, ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದನ್ನು ಈ ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ಗಣಪತಿಗೆ ಬಿಳಿ ಹೆಕ್ಕದ ಹೂವಿನ ಹಾರವನ್ನು ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಸಂಘಾತಿಯ ದುರ್ನಡತೆಗಳು ಅಂತಕ್ಕಂಥದ್ದು ಬೇಸರವನ್ನುಂಟು ಮಾಡ್ತಕ್ಕಂಥ ರೀತಿಯಲ್ಲಿರುವಂಥದ್ದು, ಮಿತ್ರರಿಂದ ಅನುಕೂಲ ಮತ್ತು ಆರ್ಥಿಕ ನೆರವು ಬರ್ತಕ್ಕಂಥದ್ದು, ಹಳೆಯ ವಾಹನ, ಯಂತ್ರೋಪಕರಣಗಳ, ಭೂಮಿ ಖರೀದಿಗೆ ಮನಸ್ಸನ್ನು ಮಾಡ್ತಕ್ಕಂಥ ಒಂದು ವಾತಾವರಣ ಇವತ್ತಿನ ದಿವಸ ಈ ಮಕರ ರಾಶಿನೊಂದಾಗಿರುವಂಥದ್ದು. ವಯೋವೃದ್ಧರಿಗೆ ಹಣ್ಣು ಹಂಪಲನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು ಅಧಿಕವಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಯಂತ್ರೋಪಕರಣಗಳನ್ನು ಅಥವಾ ತಾಂತ್ರಿಕ ವಸ್ತುಗಳನ್ನು, ಔಷಧಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಸಂದರ್ಭಗಳು, ದೂರ ಪ್ರದೇಶದಲ್ಲಿ ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿಯ ಯೋಗವಾಗ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಮನಸ್ತಾಪ ಮತ್ತು ಶತ್ರುತ್ವ ಬೆಳೀತಕ್ಕಂಥದ್ದಕ್ಕೆ ದಾರಿಯಾಗ್ತಕ್ಕಂಥದ್ದನ್ನು ಇವತ್ತಿನೂ ಸಹ ಈ ಕುಂಭರಾಶಿಯನ್ನು ನೋಡುವಂಥದ್ದು. ಓಂ ಕ್ರಾಂ ಕ್ರೀಂ ಸಹ ಶ್ರೀ ಭೌಮಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ತೊಡಗುಗಳಾಗ್ತಕ್ಕಂಥದ್ದು, ಉದಾಸೀನತೆಯಿಂದ ಸಮಯ ಮೀರಿದಂಥ ಒಂದು ಕಾರಣದಿಂದ ಪ್ರಯಾಣವನ್ನು ರದ್ದು ಮಾಡತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಭವಿಷ್ಯಕ್ಕಾಗಿ ಆರ್ಥಿಕ ಪ್ರಗತಿಗಾಗಿ ಹೂಡಿಕೆ ಮಾಡಿದಂಥ ಒಂದು ಬಂಡವಾಳದಲ್ಲಿ ನಷ್ಟಗಳು ಎದುರಾಗಿ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ತಂದೆಯಿಂದ ಅನಿರೀಕ್ಷಿತವಾದಂಥ ಧನ ಸಹಾಯ ಲಭಿಸ್ತಕ್ಕಂಥದ್ದನ್ನು ಮೀನರಾಶಿನ ನೋಡುವಂಥದ್ದು. ಶ್ರೀಹಮ್ಮನವರ ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ಮನೆಮದ್ದು ಭಾಗದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ಆರೋಗ್ಯದ ಸಲಹೆ ಇದೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಕೆಲವರಿಗೆ ರಕ್ತಹೀನತೆ, ಏನೇ ಊಟ ಮಾಡಿದ್ರೂ ಕೂಡ ಸ್ವಲ್ಪ ರಕ್ತ ಶೇಖರಣೆ ಆಗ್ತಾ ಇಲ್ಲ, ಸ್ವಲ್ಪ ರಕ್ತದ ಕೊರತೆ ಇದೆ ದೇಹದಲ್ಲಿ ಅಂತಂದಾಗ, ಅಥವಾ ಡಾಕ್ಟರು ಸ್ವಲ್ಪ ಸಜೆಸ್ಟ್ ಮಾಡಿದ್ದಾರೆ ಅಂತಂದಾಗ, ರಕ್ತಹೀನತೆ ಇದೆ ಅಂತಕ್ಕಂಥ ಸಜೆಸ್ಟ್ ಮಾಡಿದೆ ಅಂತಂದಾಗ, ಒಂದು 10 ರಿಂದ 15 ಒಣದ್ರಾಕ್ಷಿ ಅಂತಕ್ಕಂಥದ್ದು ಏನು ಕರಿತೀವಿ, ಆ ಒಣದ್ರಾಕ್ಷಿಯನ್ನು ಒಂದು ಲೋಟ ನೀರಿನಲ್ಲಿ ಹಾಕಿ ಸುಮಾರು 1 ಗಂಟೆ ಅಥವಾ 2 ಗಂಟೆ ಕಾಲ ಆ ನೀರಿನಲ್ಲಿ ಇಡಬೇಕು. ಆ ನೀರಿನಲ್ಲಿ ಹಾಕಿದ ನಂತರವಾಗಿ 1 ಗಂಟೆ ಅಥವಾ 2 ಗಂಟೆಯನ್ನು ಬಿಟ್ಟು ಆ ದ್ರಾಕ್ಷಿಯನ್ನು ಆ ನೀರಿನೊಳಗಡೆ ಸಣ್ಣದಾಗಿ ಕಿವುಚಬೇಕು. ಆ ಕಿವಿಚಿ ಆ ನೀರನ್ನು ಸೇವನೆಯನ್ನು ಮಾಡ್ಕೊಳ್ತಕ್ಕಂಥದ್ರಿಂದ ಅಥವಾ ಸೇವನೆ ಮಾಡೋದ್ರಿಂದ ರಕ್ತಹೀನತೆ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ, ರಕ್ತದಲ್ಲಿ ಬೆಳವಣಿಗೆ ಆಗುತ್ತೆ. ಶುಭವಾಗಲಿ.
ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಲೀಲಾ ಕರೆ ಮಾಡಿದ್ದಾರೆ. ನಮಸ್ಕಾರ ಲೀಲಾ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹೆಸರು ಹೇಳಿಮಾ. ವೆಂಕಟೇಶ್ ಮೂರ್ತಿ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 29ನೇ ತಾರೀಕು 12ನೇ ತಿಂಗಳು 1971. ಓಕೆ. 12:30 ಮಧ್ಯಾಹ್ನ. ಓಕೆ ಗುರುಜಿ ಇದ್ದಾರೆ, ಮಾತನಾಡಿ ಲೀಲಾ. ನಮಸ್ತೆ ಗುರು. ನಮ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ, ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ, ಕೃತಿಕಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಭಾವ, ಶನಿ ವಕ್ರತ್ವ ಲಗ್ನಾಂಶವನ್ನು ನೋಡಿದಾಗ ರೇವತಿ ನಕ್ಷತ್ರದ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಅದರಲ್ಲೂ 2007ರಿಂದ ಗುರುವಿನ ಭಾವಫಲ ಅಂತಕ್ಕಂಥದ್ದು, ಗುರುವಿನ ದಶಾಭುಕ್ತಿ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ. ಆದರೆ ಈ ಜಾತಕಕ್ಕೆ ಸುಮಾರು ಹತ್ತತ್ರ 2013-14 ಈಚೆಗೆ ಯಾಕೋ ಎಲ್ಲದರಲ್ಲೂ ಕೂಡ ಮೋಸವಾಗ್ತಾ ಇರತಕ್ಕಂಥದ್ದು, ಏನೋ ಒಂದು ರೀತಿಯಾದಂಥ ಆಕಸ್ಮಿಕವಾಗಿ ನಡೆತಕ್ಕಂಥ ಕೆಲವೊಂದು ಘಟನೆಗಳಿಂದ ತೊಂದರೆಗಳಾಗ್ತಕ್ಕಂಥದ್ದು, ಪದೇ ಪದೇ ತೊಂದರೆಗಳು ಉತ್ಪತ್ತಿ ಆಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ಯಾವ ಕೆಲಸವನ್ನು ಮಾಡೋದಕ್ಕೋದ್ರೂ ಕೂಡ ಅದರಲ್ಲಿ ಏನಾದರೂ ಒಂದು ಕುಹಿಗು, ಅದರಲ್ಲಿ ಏನಾದರೂ ಒಂದು ತೊಂದರೆ, ಅದರಲ್ಲಿ ಏನಾದರೂ ಒಂದು ಸಮಸ್ಯೆ ಅಂತಕ್ಕಂಥದ್ದು ಬರಲೇಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ. ಸುಮಾರು ಈ ಮೊದಲೆಲ್ಲವೂ ಕೂಡ ತುಂಬ ಉತ್ತಮವಾಗಿದ್ದಂಥ ಒಂದು ಜಾತಕ ಅಂತಕ್ಕಂಥದ್ದು ಈ 2 ವರ್ಷಗಳಿಂದ ಈಚೆಗೆ ಯಾಕೋ ಸಮಸ್ಯೆಗಳಿಗೆ ಸಿಗಾಕೊಂಡಿರ್ತಕ್ಕಂಥದ್ದು. ಆರೋಗ್ಯದ ವಿಚಾರಕ್ಕೂ ಕೂಡ ಸಮಸ್ಯೆಗಳಾಗ್ತಾ ಇದೆ, ಮತ್ತು ಆರ್ಥಿಕ ವಿಚಾರಕ್ಕೂ ಕೂಡ ಸಮಸ್ಯೆಗಳಾಗ್ತಾ ಇರ್ತಕ್ಕಂಥದ್ದನ್ನ ತೋರಿಸ್ತಾ ಇರ್ತಕ್ಕಂಥ ಹೇಳ್ತಿದೆ. ಹೌದು ಅಲ್ವ ತಾಯಿ? ಹೌದು ಸ್ವಾಮಿ. ಹೇಳಿ ತಾಯಿ. 2017ರಿಂದ ಚೆನ್ನಾಗಿದೆ ಅವ್ರಿಗೆ. ಈಗ 13-14 ತುಂಬಾ ಕಷ್ಟ ಇತ್ತು. ಹೌದು. 15-6 ತಿಂಗಳ ನಂತರ ಸುಮಾರಾಗಿ ಡೆವಲಪ್ ಆದ್ವಿ. ಓಕೆ. ಈಗ ಅವ್ರ ಮುಂದೆ ಆರೋಗ್ಯ ಹೇಗಿರುತ್ತೆ, ಅವ್ರ ಭವಿಷ್ಯ ಹೇಗೆ, ಅವ್ರೊಂದ್ ಮನೆ ಕಟ್ಟಬೇಕು ಅಂತಿದ್ದಾರೆ, ಅದಾಗತ್ತಾ ಏನು ಕೇಳೋಣ ಅಂತ. ಆಗ್ಲಿ ತಾಯಿ, ಆಗ್ಲಿ. ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ 2018 ಮೇ ತಿಂಗಳ ನಂತರ ಅಂತ ಹೇಳ್ತದೆ. ಪಂಚಮಾಧಿಪತಿಯಾದಂಥವನು ಬಲಯುತನಾಗಿ ಕುಳಿತಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಆ ಸಂದರ್ಭಗಳಲ್ಲಿಲ್ಲ. 2019 ಇಸ್ವಿ 2019 ಸೆಪ್ಟೆಂಬರ್ ನಂತರ ಮನೆಯ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ತಾಯಿ. ಅದೃಷ್ಟ ಅಂತಕ್ಕಂಥದ್ದು ಅಲ್ಲಿ ಒಲೆದು ಬರುತ್ತೆ. ಅಂದರೆ ಇನ್ನೂ ಸುಮಾರು 2 ವರ್ಷಗಳ ಕಾಲ ನೀವು ಕಾಯಬೇಕಾಗತ್ತೆ. ಮನೆಯನ್ನು ಕಟ್ಟಬೇಕು ಅಥವಾ ಕಟ್ಟಡ ಏನಾದರೂ ನಿರ್ಮಾಣ ಮಾಡಬೇಕು ಅಂದರೆ 2 ವರ್ಷಗಳ ಕಾಲ ಕಾಯಬೇಕಾಗತ್ತೆ. ಸುಮಾರು ಈ 1 ತಿಂಗಳಿಂದ ಈಚೆಗೆ ಸ್ವಲ್ಪ ಎಲ್ಲೋ ಪ್ರಯತ್ನಗಳನ್ನು ನಡೀತಾ ಇರ್ತಕ್ಕಂಥದ್ದುಂಟು. ಆದರೆ ಸಕ್ಸಸ್ ಆಗ್ತಕ್ಕಂಥ ಸಂಭವಗಳು ಕಡಿಮೆ. ಅಂದರೆ ಅದು ಎಲ್ಲೋ ಒಂದು ಸಣ್ಣದಾಗಿ ತೊಂದರೆಯನ್ನು ಕೊಡ್ತದೆ, ಈ ನಷ್ಟವನ್ನು ಕೊಡ್ತದೆ. ಎಲ್ಲೋ ಅಗ್ರಿಮೆಂಟ್ ಆಗಿ ಮಧ್ಯದಲ್ಲೇನೋ ಆ ಡಾಕ್ಯುಮೆಂಟ್ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ತೊಂದರೆ ಆಗಿ ಸ್ವಲ್ಪ ಅದೆಲ್ಲೋ ಒದ್ದಾಡಿಸ್ತಕ್ಕಂಥ ಅಥವಾ ಕೋರ್ಟ್ ಕೇಸ್ ಏನಾದರೂ ಅಲಿತಕ್ಕಂಥ ಒಂದು ಸಂದರ್ಭಗಳಿದೆ. ಈಗ ಏನಾದರೂ ನೀವು ತಗೊಂಡ್ರೆ ಇದಂತೂ ಶತಸಿದ್ಧ, ಅಲಿಬೇಕಾಗತ್ತೆ. ಇನ್ನು 2 ವರ್ಷಗಳ ಕಾಲ ಬಿಟ್ಟು ಪ್ರಯತ್ನವನ್ನು ಮಾಡಿ ತುಂಬ ಈಸಿಯಾಗಿ, ತುಂಬ ಹೂವು ಎತ್ತಿದಂಗೆ ನಿಮ್ಮ ಕೆಲಸಗಳಾಗ್ತದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರುದ್ರ ಹೋಮವನ್ನು ಶಾಸ್ತ್ರೋಕ್ತವಾಗಿ ಮಂತ್ರಶುದ್ಧತ್ವದಿಂದ ರುದ್ರ ಹೋಮವನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಆರೋಗ್ಯ ಸುಧಾರಣೆ ಆಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಶುಭವಾಗಲಿ. ಧನ್ಯವಾದಗಳು ಲೀಲಾ. ಗುರುಜಿ, ಇವತ್ತು ಶ್ರಾವಣ ಶನಿವಾರ, ಅದರಲ್ಲೂ ಮೊದಲ ಶನಿವಾರ. ಈ ದಿನವೇ ಶಿರಿಯಾಳ ಷಷ್ಠಿ ಬಂದಿರುವಂತದ್ದು. ಈ 2 ಆಚರಣೆಯನ್ನ ಹೇಗ್ ಮಾಡಬೇಕು, ಅಥವಾ ಶ್ರಾವಣ ಶನಿವಾರವನ್ನ ಮಾಡ್ಬೇಕಾ ಅಥವಾ ಷಷ್ಠಿ ಆಚರಣೆಯನ್ನ ಮಾಡ್ಬೇಕಾ? ತುಂಬಾ ಕನ್ಫ್ಯೂಸ್ ಇದೆ, ಕ್ಲಿಯರ್ ಮಾಡ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಶಿರಿಯಾಳ ಷಷ್ಠಿ ಅಂದರೆ ಶಿವಭಕ್ತನಾಗಿರ್ತಕ್ಕಂಥ ಒಂದು ಶಿರಿಯಾಳನ ಒಂದು ಗೌರವಾರ್ಥವಾಗಿ ಇವತ್ತಿನ ದಿವಸ ಶಿರಿಯಾಳ ಷಷ್ಠಿಯನ್ನು ಆಚರಣೆ ಮಾಡೋದು. ಅಂದರೆ ಶಿವಭಕ್ತ ಅಂದರೆ ಪರಮಶಿವಭಕ್ತ. ಶಿವಯ್ಯನೇ ಊಟಕ್ಕೆ ಕುಳಿತು ಮಗನ ಮಾಂಸ ಬೇಕು ಅಂದಾಗ ಮಗನ ರುಂಡವನ್ನು ಕಡಿದು ಮಾಂಸವನ್ನು ಬಡಿಸಿದಂಥ ಒಂದು ಮಹಾನ್ ಭಕ್ತನಾಗಿರ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಕೂಡ ನೀವು ನೋಡಿರ್ತೀರಿ. ಆ ಒಂದು ಮಹಾನ್ ಭಕ್ತ ಅಂತಕ್ಕಂಥದ್ದು ಶಿವಯ್ಯ ಊಟ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಮಗ ಪ್ರತ್ಯಕ್ಷನಾಗ್ತಿದ್ದಂಗೆ ಗಾಬರಿ ಆಗ್ತದೆ. ಅಂದರೆ ಅಂತಹ ಒಂದು ಶಿವಯ್ಯ ಅಂತಂದರೆ ಅಷ್ಟೊಂದು ಮಹಾನ್ ಭಕ್ತಿ. ಆ ಭಕ್ತಿ ಅಂತಕ್ಕಂಥದ್ದೇ ಆ ರೀತಿಯಲ್ಲಿ ಪ್ರದರ್ಶನವಾಗಿರ್ತಕ್ಕಂಥದ್ದು. ಆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಒಂದು ದಿವಸ ಇವತ್ತು. ಆ ಗುರು, ಮಹಾಗುರು ಅಂತಕ್ಕಂಥದ್ದು ಕರಿತೀವಿ. ಆ ಮಹಾಗುರುವಿನಿಂದ ಗುರುವಾಗಿರ್ತಕ್ಕಂಥ ಶಿರಿಯಾಳನ ಒಂದು ಷಷ್ಠಿಯ ದಿವಸ ಗುರುವಿನ ದರ್ಶನವಾಗಬೇಕು. ನಿಮಗೆ ಯಾರು ಇಷ್ಟ ಅಂತಕ್ಕಂಥದ್ದಾಗುತ್ತೋ, ಯಾರು ಇಷ್ಟನೋ, ಪರಮ ಇಷ್ಟವೋ ಅವರು ಇವರು ಅಂತಲ್ಲ,
ಗುರುವೆಲ್ಲರೂ ಒಂದೇ, ಗುರು ಒಬ್ಬನೇ ಅನ್ನೋ ರೀತಿಯಲ್ಲಿ ಎಲ್ಲರೆಡೆಗೂ ಗುರು ಇದ್ದಾರೆ. ಗುರು ಪರಂಪರೆ ಬಂದಿದೆ ಅಂದರೆ ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ, ಅಂದರೆ ಎಲ್ಲರಿಗೂ ಕೂಡ ಮೂಲ ಗುರು ಅಂತಕ್ಕಂಥದ್ದು ಶಿವಯ್ಯನಾಗಿ ನಿಂತುಕೊಂತಾನೆ. ಅವನಿಂದ ದೀಕ್ಷೆ ಪಡೆದಂಥ ಬೃಹಸ್ಪತಿ ಆಚಾರ್ಯರಿಂದ ಯಾವ ರೀತಿಯಲ್ಲಿ ಈ ಗುರು ಪರಂಪರೆ ಅಂತಕ್ಕಂಥದ್ದು ಬೆಳೆದು ಬಂದಿದೆಯೋ, ನಾನು ಗುರುವಾಗಿದ್ದೀನಿ ಅಂತಂದರೆ ನಮಗೊಬ್ಬರು ಗುರುವಿದ್ದಾರೆ, ಅವರಿಗೆ ಅವರು ಗುರುವಾಗಿದ್ದಾರೆ, ಅವರೊಬ್ಬರಿಗೆ ಗುರುವಿದ್ದಾರೆ, ಅವರ ಗುರುವಾಗಿದ್ದಾರೆ, ಇನ್ನೊಬ್ಬರು ಗುರುವಿದ್ದಾರೆ. ಹೀಗೆ ಗುರು ಪರಂಪರೆ ಯಾವುದೇ ಗುರುವಿಗೆ ನಮಸ್ಕಾರವನ್ನು ಮಾಡಿದ್ರೂ ಕೂಡ ಕೊನೆಗೆ ಸೇರ್ತಕ್ಕಂಥದ್ದು ಆ ಮಹಾಗುರುವಿಗೆ. ಹಾಗಾಗಿ ಇವತ್ತಿನ ದಿವಸ ಗುರುವಿನ ದರ್ಶನವನ್ನು ಮಾಡ್ತಕ್ಕಂಥದ್ದು ಅಥವಾ ಗುರುಸ್ತೋತ್ರವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ, ಅದರ ಜೊತೆಯಲ್ಲಿ ಸಾಧ್ಯವಾದರೆ ಸೇವಂತಿಗೆ ಪುಷ್ಪ, ತದನಂತರವಾಗಿ ತುಳಸಿ, ಬಿಲ್ವ ಪತ್ರೆ, ಈ 3 ಹೂವುಗಳನ್ನು, ಪತ್ರೆ ಮತ್ತು ಹೂವನ್ನು ಶ್ರೀನಿವಾಸನಿಗೆ ಅರ್ಪಿಸ್ತಕ್ಕಂಥದ್ದು. ಸಾಮಾನ್ಯವಾಗಿ ಬಿಲ್ವ ಪತ್ರೆಯನ್ನು ಶ್ರೀನಿವಾಸನಿಗೆ ಅರ್ಪಿಸಬಾರದು ಅಂತಕ್ಕಂಥವ್ರು ಕೆಲವರ ವಾದ. ಆದರೂ ಕೂಡ ಇವತ್ತಿನ ದಿವಸ ಆ ಶ್ರೀನಿವಾಸನಿಗೆ ಅಥವಾ ಶಿವಯ್ಯನಿಗೆ ಈ 3 ಅರ್ಪಿಸ್ತಕ್ಕಂಥದ್ದನ್ನು ಮಾಡಿ ಖಂಡಿತ ನಿಮಗೆ ಅನುಕೂಲವಾಗುತ್ತೆ. ಮಹಾಗುರುವಿನ ಪೂಜೆ ಮಾಡಿ ಅನುಕೂಲ ಮತ್ತು ನೆಮ್ಮದಿ ಎಲ್ಲರೂ ಕೂಡ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮುಂದಿನ ಗುರುವಾರ, ಶುಕ್ರವಾರ, ಶನಿವಾರ ಭೇಟಿಯಾಗೋಣ. ಶುಭವಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.